ಸರ್, ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ವಾಲ್ಮೀಕಿ ಹಗರಣದ ಬಗ್ಗೆ ನೀವು ಸಾಕಷ್ಟು ಆರೋಪಗಳನ್ನು ಮಾಡಿದ್ರಿ. ಇವತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈಡ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಹಗರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ ಸರ್. ನೋಡಿ, SITಯನ್ನು ವಾಲ್ಮೀಕಿ ನಿಗಮದ ಹಗರಣದಲ್ಲಿ SITಯನ್ನು ನೇಮಕ ಮಾಡಿದ್ರು. SIT ಸ್ವಲ್ಪ ಚೆನ್ನಾಗೇ ಮಾಡಿತ್ತು, ನಿರ್ವಹಿಸಿತ್ತು ನನ್ನ ಮಾಹಿತಿಯ ಪ್ರಕಾರ. ಆದರೆ ಇತ್ತೀಚೆಗೆ ಅದು ಯಾಕೋ ಸ್ವಲ್ಪ ಒತ್ತಡಕ್ಕೆ ಒಳಗಾದಂಗೆ ಕಾಣ್ತದೆ SIT. ಇದರ ಪರಿಣಾಮವಾಗಿ ನಮ್ಮ ಮಂತ್ರಿಗಳು ಮತ್ತು ಅದರ ನಿಗಮದ ಅಧ್ಯಕ್ಷರನ್ನ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಬೇಕಾಗಿತ್ತು. ಬಂದಂಥ ಮಾಹಿತಿಯ ಪ್ರಕಾರ ಅರೆಸ್ಟ್ ಮಾಡಿ ಅವ್ರನ್ನ ಎನ್ಕ್ವೈರಿ ಮಾಡಬೇಕಾಗಿತ್ತು. ಅವರಿಗೆ ED ಮತ್ತು CBI ಬೆನ್ನತ್ತುತ್ತೆ ಅನ್ನುವಂಥ ಕಾರಣಕ್ಕಾಗಿ ಏನೋ ಐವಾಷಿಂಗ್ ರೀತಿಯಲ್ಲಿ ನಿನ್ನೆ ಒಂದು ವಿಚಾರಣೆ ನಡೆಸಿದಂಗೆ ಕಾಣುತ್ತೆ SIT. ಇದನ್ನು ಬಹಳ ಸರ್ಕಾರದಲ್ಲಿರುವಂಥ ಪ್ರಮುಖರೆಲ್ಲ ಭಾಗಿಯಾಗಿದ್ದರಿಂದ ಸರ್ಕಾರದ ಒತ್ತಡಕ್ಕೆ ಕಟ್ಟುಬಿದ್ದು ಈ SIT ಸ್ವಲ್ಪ ನಿಧಾನಗತಿಯನ್ನು ಮಾಡ್ತಾ ಇದೆ. ಸ್ವಲ್ಪ ಅದರಲ್ಲಿ ಉದಾಸೀನ ಮಾಡೋ ಹಾಗೆ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಹಿನ್ನೆಲೆಯಲ್ಲಿ ಇವತ್ತು ED ರೇಡ್ ಮಾಡಿದೆ ಅನ್ನುವಂಥದ್ದು ನಾನು ಮೀಡಿಯಾದಲ್ಲಿ ನೋಡಿದೆ. ಖಂಡಿತವಾಗೂ ಇದಾಗಬೇಕು. ಯಾಕಂದರೆ ದಲಿತರಿಗೆ ಮೀಸಲಿಟ್ಟಾಗ್ತಕ್ಕಂಥ ಹಣ ಯಾವನ ಕಬಳಿಸಿದಾನ ಅವ್ರನ್ನ ಎಲ್ಲೆಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ಬೇಕು. ಮತ್ತು ಈ ಭ್ರಷ್ಟ ಸರ್ಕಾರದಲ್ಲಿ ನಡೀತಾ ಇರುವಂಥ ಈ ನೀಚ ಕೃತ್ಯಗಳನ್ನು ಈ ಏಜೆನ್ಸಿಗಳು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಅವರಿಗೆ ಶಿಕ್ಷೆಯನ್ನು ವಿಧಿಸುವಂಥ ಅವಶ್ಯಕತೆ ಇದೆ. CBI ಕೂಡ ಬೆನ್ನತ್ತಬೇಕು. ನಾನು ಹೇಳ್ತೀನಿ, SIT ಅಧಿಕಾರಿಗಳು ಒಳ್ಳೆಯವರೇ ಇದ್ದಾರೆ, ಬಟ್ ಅವರು ಒತ್ತಡಕ್ಕೆ ಮಣಿದು ಇಡೀ ವಿಚಾರಣೆಯನ್ನು ದಿಕ್ಕನ್ನು ಬದಲಾಯಿಸಿದ್ರೆ SIT ಅಧಿಕಾರಿಗಳನ್ನು ಕೂಡ ವಿಚಾರಣೆಗೆ ಗುರಿಪಡಿಸಬೇಕಾಗ್ತದೆ. SIT ಅಧಿಕಾರಿಗಳನ್ನು ಗುರಿಪಡಿಸಬೇಕಾಗ್ತದೆ. ಇದು ದಲಿತರ ಹಣ, ಇದು ಸಾಮಾನ್ಯ ಪ್ರಕರಣ ಅಂತೇಳಿ ಹೇಳಿ ಭಾವಿಸಬಾರ್ದು ಯಾವುದೇ ಕಾರಣಕ್ಕಾಗಿ. ಮತ್ತು ಇದರಲ್ಲಿ ಪಾರದರ್ಶಕವಾಗಿ ಎಲ್ಲ ದಾಖಲಾತಿಗಳಿದ್ದಾವೆ. ಇದರಲ್ಲಿ ಏನೂ ತೊಂದರೆ ಇಲ್ಲ. ಯಾರನ್ನಾರು ಬಚಾವ್ ಮಾಡಲಿಕ್ಕೆ ಹೊರಟ್ರೆ ಅಂಥ ಅಧಿಕಾರಿ ಕೂಡ ಶಿಕ್ಷೆಗೆ ಗುರಿಯಾಗಬೇಕು. ಇದು ನನ್ನ ಒತ್ತಾಯ. CBI ಅಂತ ಎನ್ಕ್ವೈರಿಯನ್ನು ಮಾಡಿ ಅಂಥ ಅಧಿಕಾರಿಗಳನ್ನು ಅದನ್ನು ಎನ್ಕ್ವೈರಿಗೆ ಒಳಪಡಿಸಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ. ಸರ್, 1.5 ತಿಂಗಳಾಯಿತು ಹಗರಣ ಬೆಳಕಿಗೆ ಬಂದು. ಈಗ ಎಲ್ಲರೂ ಎಚ್ಚೆತ್ತುಕೊಂಡಿದ್ದಾರೆ. ಇಷ್ಟರೊಳಗೆ ದಾಖಲೆಗಳನ್ನೆಲ್ಲವೂ ಕೂಡ ಮುಚ್ಚಿಡುವಂಥ ಒಂದು BJP ಹಗರಣವನ್ನು ಏನೋ ಒಂದು ದಿವಸ ರಸ್ತೆ ಮೇಲೆ ಬಂದು ಕೈ ಬಿಡ್ತದೆ ಅಂತೇಳಿ ಹೇಳಿ ಸರ್ಕಾರ ಮಾಡಿತ್ತು. ನಾವು ಹಾಗೆ ಮಾಡಲಿಲ್ಲ. ಅದನ್ನೊಂದು ಎಂಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದನ್ನು ಎಲ್ಲಿವರೆಗೆ ಲಾಜಿಕಲ್ ಎಂಡಿಗೆ ತೊಗೊಂಡೋಗ್ಬೇಕು ಅದನ್ನು ತೊಗೊಂಡೋಗ್ತಾ ಇದ್ದೀವಿ. ಮತ್ತು ಇದರ ಪರಿಣಾಮ ಈಗಾಗಲೇ ಯೂನಿಯನ್ ಬ್ಯಾಂಕ್ನವರು ಕಂಪ್ಲೇಂಟ್ ಮಾಡಿದ್ದಾರೆ. CBI ಕೂಡ ಒಂದು ಕಡೆಯಿಂದ ಶುರು ಮಾಡಿದೆ, ED ಕೂಡ ಒಂದು ಕಡೆಯಿಂದ ಶುರು ಮಾಡಿದೆ. ಇದರಲ್ಲಿ ರಾಜ್ಯ ಸರ್ಕಾರ ಬಚಾವಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದ ಈಗ ಎಚ್ಚೆತ್ತು ಏನೋ ಅದನ್ನು ನಾವು ಕೂಡ ಎನ್ಕ್ವೈರಿ ಮಾಡ್ದಂಗೆ ಮಾಡಬೇಕು ಅಂತೇಳಿ ಯಾಕಂದರೆ ಮೊನ್ನೆ ನೋಟಿಸ್ ಕೊಟ್ಟಿದ್ದಾರೆ. 1.5 ತಿಂಗಳಿಂದ ನೋಟಿಸ್ ಕೊಡಲಿಲ್ಲ. ಯಾಕೆ? ಪ್ರಮುಖ ಆರೋಪಿಗಳ ಮಂತ್ರಿ ಮತ್ತು ಅಧ್ಯಕ್ಷ ಅವರು PAಗಳ ಕಡೆಯಿಂದ ಅವರ ಮಂತ್ರಿಗಳ ಇದರಿಂದ ಸಂದೇಶ ಹೋಗಿತ್ತು ಅವರಿಗೆ ಇದನ್ನು ಮಾಡಲಿಕ್ಕೆ ಅಂತ ಹೇಳುವಂಥದ್ದು ಎಲ್ಲದೂ ನಿಮ್ಮ ಮೀಡಿಯಾದಲ್ಲಿ ಬಹಿರಂಗ ಆಗಿದೆ. ಇವತ್ತಿನವರೆಗೆ ಅವರಿಗೆ ನೋಟಿಸ್ ಕೊಟ್ಟಿರಲಿಲ್ಲ ಅಂದರೆ ಇದನ್ನು ಮುಚ್ಚಾಕುವಂಥ ಎಲ್ಲ ಪ್ರಯತ್ನವೂ ರಾಜ್ಯ ಸರ್ಕಾರದ ಕಡೆಯಿಂದ ನಡೆದಿತ್ತು. ಈ ಆಟ ನಡೆಯೋದಕ್ಕೆ ಬಿಡೋದಿಲ್ಲ. ಇದು ಅತ್ಯಂತ ಭ್ರಷ್ಟ ಸರ್ಕಾರ ಮತ್ತು ದಲಿತರಿಗಿಟ್ಟಂಥ ಹಣವನ್ನು ಗ್ಯಾರಂಟಿಗಳಿಗೋಸ್ಕರ ವಿನಿಯೋಗ ಮಾಡಿದ್ದು ಅಲ್ಲದೆ ದಲಿತರ ಉಳಿದಿರ್ತಕ್ಕಂಥ ಹಣವನ್ನು ಕೂಡ ಈ ರೀತಿ ಲಪಟಾಯಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ವಾಲ್ಮೀಕಿ ನಿಗಮ ಮಾತ್ರ ಅಲ್ಲ, ಬೇರೆ ಬೇರೆ ನಿಗಮದಲ್ಲಿ ಎನ್ಕ್ವೈರಿ ಮಾಡಿದ್ರೆ ಎಲ್ಲ ಹಗರಣಗಳು ಕೂಡ ಇವತ್ತು ಬಯಲಿಗೆ ಬರ್ತದೆ. ಅಂಥದ್ದು ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.